ನಮಸ್ಕಾರ ಸ್ನೇಹಿತೆ ಎಲ್ಲರಿಗೂ. ಇವತ್ತಿನೊಂದು ಪ್ರಮುಖ ವಿಷಯ ಏನಪ್ಪ ಅಂತಂದರೆ ಕರ್ನಾಟಕದ ವಾಯುಗುಣ. ಓಕೆ, ಭಾರತದ ಭೂಗೋಳಶಾಸ್ತ್ರ, ಅದರಲ್ಲಿ ಈಗ ಕರ್ನಾಟಕ ಭೂಗೋಳಶಾಸ್ತ್ರದಲ್ಲಿ ಕರ್ನಾಟಕದ ವಾಯುಗುಣದ ಬಗ್ಗೆ ನೋಡಿಕೊಳ್ಳೋಣ. ಓಕೆ, ಇದರ ಮೇಲೆ 20 ಕ್ವಶನ್ಸ್ ಇರ್ತವೆ ನೋಡ್ರಿ, ಪ್ರಮುಖವಾಗಿರ್ತವೆ. ಓಕೆ, ಕರ್ನಾಟಕದ ಒಂದು ವಾಯುಗುಣದ ಮೇಲೆ ಇದೆ ನೋಡಿ ಪ್ರಶ್ನೆ. ಮೊದಲನೇ ಒಂದು ಪ್ರಶ್ನೆ, ಕರ್ನಾಟಕದ ವಾಯುಗುಣವು ಯಾವ ರೀತಿಯದ್ದಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ರೀತಿಯದ್ದಾಗಿ ಕರ್ನಾಟಕದ ವಾಯುಗುಣ ಕಂಡು ಬರ್ತದೆ ಅಂತ ಪ್ರಶ್ನೆ ಆಗಿದೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ಉಷ್ಣವಲಯದ ಮಾನ್ಸೂನ್ ಮಾದರಿಯ ಅಂತ ಒಂದು ವಾಯುಗುಣವನ್ನು ನಮ್ಮ ಒಂದು ಕರ್ನಾಟಕ ರಾಜ್ಯ ಹೊಂದಿದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇಲ್ಲಿ ಕರ್ನಾಟಕದ ಉಷ್ಣವಲಯದಿದ್ದು ಅರಬ್ಬಿ ಸಮುದ್ರದಿಂದ ಬರುವಂಥ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವುದರಿಂದ ಇದನ್ನು ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಎಂದು ಕರೆಯುತ್ತಾರೆ ನೋಡ್ರಿ. ಓಕೆ, ಏನಪ್ಪ ಅಂತಂದರೆ ಕರ್ನಾಟಕ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆಯನ್ನು ಪಡೀತದೆ, ಅದಕ್ಕಾಗಿ ಇದನ್ನು ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಎಂದು ಕರೀತಾರೆ ನೋಡ್ರಿ, ಕರ್ನಾಟಕದ ಒಂದು ವಾಯುಗುಣ ಪ್ರದೇಶವನ್ನು. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಸ್ಥಳ ಯಾವುದಂತ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಒಂದು ಸ್ಥಳ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಗುಂಬೆ ನೋಡಿ. ಆಗುಂಬೆಯಲ್ಲಿ ಏನಪ್ಪ ಅಂತಂದರೆ ಅತಿ ಹೆಚ್ಚು ಮಳೆ ಆಗ್ತದೆ ಕರ್ನಾಟಕದಲ್ಲಿ. ಓಕೆ, ಆಗುಂಬೆ ಸರಿಯಾದ ಉತ್ತರ ಆಗಿದೆ ನೋಡಿ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ. ಮಳೆಯ ಒಂದು ಪ್ರಮಾಣದಿಂದಾಗಿ ಇದನ್ನು ದಕ್ಷಿಣ ಭಾರತದ ಚಿರಪುಂಜಿ ಎಂದು ಕರೀತಾರೆ ನೋಡ್ರಿ. ಯಾವುದಕ್ಕೆ? ಆಗುಂಬೆಗೆ ದಕ್ಷಿಣ ಭಾರತದ ಚಿರಪುಂಜಿ ಅಂತ ಕರೀತಾರೆ. ಅದೇ ರೀತಿಯಾಗಿ ಈ ಒಂದು ಆಗುಂಬೆಯಲ್ಲಿ ಕಳಿಂಗ ಸರ್ಪಗಳು ಅತಿ ಹೆಚ್ಚಾಗಿ ಕಂಡುಬರ್ತವೆ. ಗೂಡನ್ನು ಕಟ್ಟುವಂಥ ಒಂದು ಅಂದರೆ ಯಾವುದಾದ್ರು ಕಳಿಂಗ ಸರ್ಪ ಇಲ್ಲಿ ಕಂಡು ಬರ್ತದೆ, ಆಗುಂಬೆಯಲ್ಲಿ ಕಂಡು ಬರ್ತದೆ. ಆಗುಂಬೆಯಲ್ಲಿ ಕಂಡು ಬರ್ತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಕಂಡು ಬರ್ತದೆ ನೋಡ್ರಿ. ನೆಕ್ಸ್ಟ್, ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಯಾವುದಂತ ಕೊಟ್ಟಿದ್ದಾರೆ. ಈಗನ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಯಾವುದಂತ ತಿಳಿದುಕೊಂಡಿವಿ. ಈಗ ಕಡಿಮೆ ಮಳೆ ಬೀಳುವಂಥ ಕರ್ನಾಟಕದ ಒಂದು ಪ್ರಮುಖ ಪ್ರದೇಶ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ನಾಯಕನಹಟ್ಟಿ, ಚಳ್ಳಕೆರೆ. ಓಕೆ, ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗಿದೆ ನೋಡಿ, ನಾಯಕನಹಟ್ಟಿ ಚಳ್ಳಕೆರೆಯಲ್ಲಿ ಕಂಡುಬರ್ತದೆ. ಇದೇನಪ್ಪ ಅಂತಂದರೆ ಕರ್ನಾಟಕದ ಅತಿ ಕಡಿಮೆ ಮಳೆ ಬೀಳುವಂಥ ಒಂದು ಪ್ರಮುಖ ಪ್ರದೇಶ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ಒಂದು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಭಾಗವು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವಂಥ ಒಂದು ಒಣ ಪ್ರದೇಶ ಆಗಿದೆ ಅಂತ ಹೇಳ್ತೀವಿ. ನಾಯಕನಹಟ್ಟಿ ಇದು ಎಲ್ಲಿ ಕಂಡು ಬರ್ತದೆ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ. ಓಕೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಒಂದು ನಾಯಕನಹಟ್ಟಿ ಕಂಡು ಬರ್ತದೆ. ನೆಕ್ಸ್ಟ್, ಕರ್ನಾಟಕದ ಅತಿ ಹೆಚ್ಚು ಉಷ್ಣಾಂಶ ಎಲ್ಲಿ ದಾಖಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಉಷ್ಣ ದಾಖಲಾಗುವಂಥ ಒಂದು ಪ್ರದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ನೋಡಿ, ರಾಯಚೂರು. ರಾಯಚೂರು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣವನ್ನು ಪಡೆಯುವಂಥ ಒಂದು ಜಿಲ್ಲೆ ಆಗಿದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡಿ, ರಾಯಚೂರು ಜಿಲ್ಲೆ. ಭೌಗೋಳಿಕ ರಚನೆ ಮತ್ತು ಒಣ ಹವಾಮಾನದಿಂದಾಗಿ ಬೇಸಿಗೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗುತ್ತದೆ. ಇಲ್ಲಿ ರಾಯಚೂರಿನಲ್ಲಿ ಎಷ್ಟಪ್ಪ ಅಂತಂದರೆ ಸುಮಾರು 45 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇಲ್ಲಿ ಉಷ್ಣಾಂಶ ಬೀರುತ್ತೆ ನೋಡ್ರಿ. ಅತಿ ಹೆಚ್ಚು ಒಂದು ಉಷ್ಣಾಂಶ ಪಡೆಯುವಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಅದು ರಾಯಚೂರು. ಓಕೆ, ಅದೇ ರೀತಿಯಾಗಿ ರಾಯಚೂರಿನಲ್ಲಿ ಕಾಲುವೆ ನೀರಾವರಿ ಕಂಡುಬರುತ್ತೆ ನೋಡ್ರಿ. ಇದು ಪ್ರಶ್ನೆ ಆಗಿತ್ತು. ಕಾಲುವೆ ನೀರಾವರಿಗಳು ಕಂಡುಬರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ರಾಯಚೂರು ಆಗಿದೆ. ಅತಿ ಹೆಚ್ಚು ಭತ್ತವನ್ನು ಬೆಳೀತದೆ ರಾಯಚೂರು. ನೆಕ್ಸ್ಟ್, ಕರ್ನಾಟಕದಲ್ಲಿ ಮುಂಗಾರು ಪೂರ್ವ ಮಳೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಮುಂಗಾರು ಪೂರ್ವ ಮಳೆಯನ್ನು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಎ ಬಿ ಎರಡು ಸರಿಯಾಗಿ ನೋಡಿ. ಮಾವಿನ ಒಂದು ಉಯಿಲು ಅಂತ ಕೂಡ ಕರೀತಾರೆ, ಕಾಫಿಯ ಹೂವಿನ ಮಳೆ ಅಂತ ಕೂಡ ಕರೆಯುತ್ತಾರೆ. ಓಕೆ, ಆಪ್ಷನ್ಸ್ ಎ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಆಪ್ಷನ್ಸ್ ಎ ಬಿ ಸರಿಯಾದ ಉತ್ತರ ಆಗಿದೆ ನೋಡಿ. ಇದೇನಪ್ಪ ಅಂತಂದರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಗುಡುಗು ಸಿಡಿಲಿನೊಂದಿಗೆ ಒಂದು ಬೀರುವಂಥ ಮಳೆಯ ಒಂದು ಕರ್ನಾಟಕದಲ್ಲಿ ಮಾವಿನ ಉಯಿಲು ಮತ್ತು ಕಾಫಿಯ ಹೂವಿನ ಮಳೆ ಎಂದು ಕರೀತಾರೆ ನೋಡ್ರಿ. ಎರಡು ರೀತಿಯಾಗಿ ಕರೀತಾರೆ, ಮಾವಿನ ಉಯಿಲು ಎಂದು ಕೂಡ ಕರೀತಾರೆ, ಕಾಫಿಯ ಹೂವಿನ ಮಳೆ ಎಂದು ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್, ಕಾಫಿ ಹೂವಿನ ಮಳೆಯು ಯಾವ ಜಿಲ್ಲೆಗಳಿಗೆ ಹೆಚ್ಚು ಉಪಯುಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ಜಿಲ್ಲೆಗಳಿಗೆ ಈ ಒಂದು ಕಾಫಿಯ ಒಂದು
ಹೂವಿನ ಮಳೆ ಯಾವ ಒಂದು ಜಿಲ್ಲೆಗೆ ಪ್ರಮುಖವಾಗಿ ಉಪಯುಕ್ತ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕೊಡಗು ಮತ್ತು ಚಿಕ್ಕಮಗಳೂರು. ಕೊಡಗು ಮತ್ತು ಚಿಕ್ಕಮಗಳೂರಲ್ಲಿ ಏನಪ್ಪ ಅಂತಂದರೆ ಈ ಒಂದು ಕಾಫಿಯ ಹೂವಿನ ಮಳೆ ಏನಪ್ಪ ಅಂತಂದರೆ ಉಪಯುಕ್ತ ಆಗ್ಯದ. ಓಕೆ, ಕಾಫಿ ಮಳೆ ಅಂದರೆ ತುಂತುರು ಮಳೆ ಅಂತ ಕೂಡ ನಾವು ಹೇಳ್ತೀವಿ. ಈ ಮಳೆ ಏನಪ್ಪ ಅಂತಂದರೆ ಸಾಯಂಕಾಲ ಮಳೆ ಅಂತ ಹೇಳ್ತೀವಿ, ಚಹಾದ ಮಳೆ ಅಂತ ಕೂಡ ಕರೀತಾರೆ ಇದಕ್ಕೆ. ಕೊಡಗು ಮತ್ತು ಚಿಕ್ಕಮಗಳೂರಿನಲ್ಲಿ ಏನಪ್ಪ ಅಂತಂದರೆ ಪ್ರಮುಖವಾಗಿ ನೋಡಿ. ಮುಂಗಾರು ಪೂರ್ವ ಮಳೆಯು ಮಲೆನಾಡು ಭಾಗದ ಕೊಡಗು ಮತ್ತು ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಿಗೆ ಕಾಫಿ ಗಿಡಗಳು ಮತ್ತು ಹೂ ಬಿಡಲು ಭಾಳ ನೆರವಾಗುತ್ತವೆ. ಇದೇನಪ್ಪ ಅಂತಂದರೆ ಈ ಒಂದು ಕೊಡಗು ಮತ್ತು ಚಿಕ್ಕಮಗಳೂರಿನಲ್ಲಿ ಏನಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಕಾಫಿ ಬೆಳೀತಾರೆ. ಅದಕ್ಕಾಗಿ ಈ ಒಂದು ಕಾಫಿ ಹೂ ಮಳೆ ಪ್ರಮುಖವಾಗಿದೆ ಅಂತಲೇ ಹೇಳ್ತೀವಿ ಈ ಒಂದು ಪ್ರದೇಶದಲ್ಲಿ. ನೆಕ್ಸ್ಟ್, ಕರ್ನಾಟಕದಲ್ಲಿ ಯಾವ ಋತುವಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಋತುವಿನಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತದೆ? ಓಕೆ, ಇದಕ್ಕೇನಪ್ಪ ಅಂತಂದರೆ ನೀವು ಕ್ವಶನ್ ನಂಬರ್ 1 ನೋಡಿರಿ, ಕಮೆಂಟ್ ಮೂಲಕ ಇದರ ಒಂದು ಉತ್ತರವನ್ನು ತಿಳಿಸಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ ನಾನು. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಸಾಮಾನ್ಯವಾಗಿ ಕರ್ನಾಟಕವನ್ನು ಪ್ರವೇಶಿಸುವಂಥ ಸಮಯ ಯಾವುದಂತ ಕೊಟ್ಟಿದ್ದಾರೆ. ಯಾವ ಒಂದು ಸಮಯದಲ್ಲಿ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಕರ್ನಾಟಕದ ಮೇಲೆ ಬರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಜೂನ್ ಮೊದಲನೇ ವಾರದಲ್ಲಿ ಬರ್ತವೆ. ಜೂನ್ 7ನೇ ತಾರೀಕು ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಪ್ರವೇಶವನ್ನು ಮಾಡ್ತವೆ ನೋಡ್ರಿ. ಓಕೆ, ನೈಋತ್ಯ ಮಾನ್ಸೂನ್ ಮಾರುತಗಳು. ಅದೇ ಕೇರಳದಲ್ಲಿ ಏನಪ್ಪ ಅಂತಂದರೆ ಜೂನ್ 1ನೇ ತಾರೀಕು ಕೇರಳದಲ್ಲಿ ಬೀಳ್ತವೆ. ಜೂನ್ 7 ಕರ್ನಾಟಕದಲ್ಲಿ ಬೀಳ್ತವೆ. ಜೂನ್ 15 ಮಹಾರಾಷ್ಟ್ರದಲ್ಲಿ ಬೀಳುತ್ತೆ ನೋಡ್ರಿ. ಓಕೆ, ಜೂನ್ 10 ಮಹಾರಾಷ್ಟ್ರದಲ್ಲಿ ಬೀಳ್ತವೆ. ಜೂನ್ 15 ಏನಪ್ಪ ಅಂತಂದರೆ ಗುಜರಾತ್ನಲ್ಲಿ ಬೀಳ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಓಕೆ, ಇದು ಕೇರಳದಲ್ಲಿ ಬೀಳುತ್ತೆ ನೋಡ್ರಿ. ಓಕೆ, ಯಾವುದು ಜೂನ್ ಮೊದಲನೇ ವಾರ ಸರಿಯಾದ ಉತ್ತರ ಇದೆ ನೋಡಿ. ಮುಂಗಾರು ಮಾರುತಗಳು ಜೂನ್ ಮೊದಲ ವಾರದಲ್ಲಿ ಕೇರಳವನ್ನು ಪ್ರವೇಶಿಸಿದ ತಕ್ಷಣವೇ ಕರ್ನಾಟಕದ ಕರಾವಳಿಯನ್ನು ಪ್ರವೇಶಿಸಿ ಮಳೆ ಆರಂಭಿಸ್ತವೆ. ಓಕೆ, ಕೇರಳದಲ್ಲಿ ಜೂನ್ 1ನೇ ತಾರೀಕು ಬಿದ್ದರೆ ಕರ್ನಾಟಕದಲ್ಲಿ ಜೂನ್ 7ನೇ ತಾರೀಕು ಬೀಳುತ್ತದೆ ಮಳೆ ಪರಿಪೂರ್ಣವಾಗಿ. ಆಮೇಲೆ ನಂತರ ಮಹಾರಾಷ್ಟ್ರ ಜೂನ್ 10, ಆಮೇಲೆ ಗುಜರಾತ್ ಜೂನ್ 15ನೇ ತಾರೀಕು ಪಡಿತದೆ ನೋಡ್ರಿ ಮಳೆಯನ್ನು. ನೆಕ್ಸ್ಟ್, ಹಿಂಗಾರು ಮಳೆಯಿಂದ ಕರ್ನಾಟಕದ ಯಾವ ಭಾಗದಲ್ಲಿ ಹೆಚ್ಚು ಮಳೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಹಿಂಗಾರು ಮಳೆಯಿಂದ ಕರ್ನಾಟಕದ ಯಾವ ಭಾಗ ಒಂದು ಹೆಚ್ಚು ಮಳೆಯನ್ನು ಪಡಿತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ದಕ್ಷಿಣ ಮೈದಾನ ಅತಿ ಹೆಚ್ಚು ಮಳೆಯನ್ನು ಪಡೆದುಕೊಳ್ಳುತ್ತದೆ. ಅಕ್ಟೋಬರ್ ನವಂಬರ್ನಲ್ಲಿ ಬಿಡುವಂಥ ಹಿಂಗಾರು ಮಳೆಗಳಿಂದ ದಕ್ಷಿಣ ಭಾರತದ ಮೈದಾನ ಏನಪ್ಪ ಅಂತಂದರೆ ಒಂದು ಅಲ್ಲಿರುವಂಥ ಜಿಲ್ಲೆಗಳು ಏನಪ್ಪ ಅಂತಂದರೆ ಹೆಚ್ಚು ಮಳೆಯನ್ನು ಪಡಿತವೆ. ಯಾವ್ಯಾವಪ್ಪ ಅಂತಂದರೆ ಬೆಂಗಳೂರು, ಕೋಲಾರ, ತುಮಕೂರು ಇವು ಹೆಚ್ಚು ಮಳೆಯನ್ನು ಪಡೆದುಕೊಳ್ಳುತ್ತವೆ ನೋಡ್ರಿ. ಇವು ದಕ್ಷಿಣ ಮೈದಾನದಲ್ಲಿ ಕಂಡುಬರುವಂಥ ಒಂದು ಪ್ರಮುಖ ಒಂದು ಜಿಲ್ಲೆಗಳಾಗಿವೆ. ಓಕೆ, ನೆಕ್ಸ್ಟ್, ಚಳಿಗಾಲದಲ್ಲಿ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುತ್ತದೆ ಅಂತ ಕೊಟ್ಟಿದ್ದಾರೆ. ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಇರುವಂಥ ಜಿಲ್ಲೆಗಳು ಯಾವ್ಯಾವ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬೀದರ್ ಮತ್ತು ಬೆಳಗಾವಿಯಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತದೆ. ಓಕೆ, ಯಾಕಪ್ಪ ಅಂತಂದರೆ ಇವು ಮರಳೆ ನೆರಳಿನ ಒಂದು ಪ್ರದೇಶದಲ್ಲಿ ಕಂಡುಬರುವಂಥ ಜಿಲ್ಲೆಗಳಾಗ್ಯದ ಬೀದರ್. ಉತ್ತರ ಕರ್ನಾಟಕದ ಬೀದರ್, ಬೆಳಗಾವಿ, ವಿಜಯಪುರ ಜಿಲ್ಲೆಗಳಲ್ಲಿ ಚಳಿಗಾಲದಲ್ಲಿ ಏನಪ್ಪ ಅಂತಂದರೆ ಉಷ್ಣಾಂಶ ಭಾಳ ಕಡಿಮೆ ಇರ್ತದೆ. ಇದು ಡಿಸೆಂಬರ್ನಿಂದ ಜನವರಿವರೆಗೂ ಚಳಿಗಾಲ ಇರ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್, ಕರಾವಳಿ ತೀರ ಪ್ರದೇಶಗಳಲ್ಲಿ ಯಾವ ರೀತಿಯ ಹವಾಮಾನ ಕಂಡುಬರ್ತದೆ ಅಂತ ಕೊಟ್ಟಿದ್ದಾರೆ. ಕರಾವಳಿಯ ತೀರ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಹವಾಮಾನ ಕಂಡುಬರ್ತದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸಮ ಹವಾಮಾನ ಕಂಡುಬರ್ತದೆ ನೋಡ್ರಿ. ಕರಾವಳಿ ಪ್ರದೇಶವು ಅರಬ್ಬಿ ಸಮುದ್ರದ ಸಾಮೀಪ್ಯದಿಂದಾಗಿ ಹೆಚ್ಚು ಉಷ್ಣಾಂಶವೂ ಅಲ್ಲದ ಹೆಚ್ಚು ಒಂದು ಚಳಿಯೂ ಅಲ್ಲದ ಸಮ ಹವಾಮಾನವನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಹೆಚ್ಚು ಉಷ್ಣಾಂಶವೂ ಕೂಡ ಇರಲ್ಲ, ಹೆಚ್ಚು ಮಳೆಯೂ ಕೂಡ ಇರೋದಿಲ್ಲ. ಅದಕ್ಕಾಗಿ ಅಲ್ಲಿ ಏನಪ್ಪ ಅಂತಂದರೆ ಸಮ ಪ್ರಮಾಣದಂಥ ಒಂದು ಹವಾಮಾನ ಕಂಡುಬರ್ತದೆ ಕರಾವಳಿ ಪ್ರದೇಶದಲ್ಲಿ. ನೆಕ್ಸ್ಟ್, ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವ ಸಮುದ್ರದಿಂದ ತೇವಾಂಶವನ್ನು ಪಡೆಯುತ್ತವೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದು ಭಾರತ ದೇಶದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳು ಯಾವ ಒಂದು ಸಮುದ್ರದಿಂದ ತೇವಾಂಶವನ್ನು ಪಡೆದುಕೊಂಡು ಗೇಸಿಂದ ಮಳೆಯನ್ನು ಸುರಿಸ್ತವೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ, ಬಂಗಾಳ ಕೊಯ್ಲಿಯಿಂದ ಈ ಒಂದು ಮಳೆಯನ್ನು ಪಡಿತಾವೆ ನೋಡ್ರಿ. ಓಕೆ, ತೇವಾಂಶನೂ ಪಡಿತಾವೆ ಬಂಗಾಳ ಕೊಯ್ಲಿ ಸರಿಯಾದ ಉತ್ತರ ಇದು ನೋಡಿ. ಈ ಒಂದು ಮಾರುತಗಳು ಏನಪ್ಪ ಅಂತಂದರೆ ಹಿಂತಿರುಗಿ
ನೈಋತ್ಯ ಮಾನ್ಸೂನ್ ಮಾರುತಗಳು ಏನಪ್ಪ ಅಂತಂದರೆ ಈ ಈಶಾನ್ಯ ಮಾರುತಗಳಾಗಿ ಹಿಂತಿರುಗಿ ಬರುವಂಥ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಬಂಗಾಳ ಕೊಲ್ಲಿಯ ಮೇಲಿಂದ ಹಾದು ಹೋಗಿ ತೇವಾಂಶ ಹೀರಿಕೊಂಡು ಏನಪ್ಪ ಅಂತಂದರೆ ಪೂರ್ವ ಕರಾವಳಿ ಮತ್ತು ಕರ್ನಾಟಕದ ಆಗ್ನೇಯ ಭಾಗದಲ್ಲಿ ಮಳೆಯನ್ನು ಸುರಿಸುತ್ತದೆ. ಓಕೆ, ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆ ಪಡೆಯುವಂಥ ಪ್ರಮುಖ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಅದು ತಮಿಳುನಾಡು ಆಗಿದೆ. ಕರ್ನಾಟಕದ ಭಾಗ ಯಾವುದಪ್ಪ ಅಂತಂದರೆ ಚಾಮರಾಜನಗರ ಏನಪ್ಪ ಅಂತಂದರೆ ಇದು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಮಳೆಯನ್ನು ಪಡೆಯುತ್ತದೆ. ನೆಕ್ಸ್ಟ್, ಕರ್ನಾಟಕದ ಒಟ್ಟು ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಅಂದಾಜು ಎಷ್ಟು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1140 ಮಿಲಿಮೀಟ್ರ್ ಅಂತ ಹೇಳ್ತೀವಿ. ಓಕೆ, 1140 ಮಿಲಿಮೀಟ್ರ್ ಕರ್ನಾಟಕವು ಪಡಿತದೆ ನೋಡಿರಿ. ಕರ್ನಾಟಕದ ವಾರ್ಷಿಕ ಸರಾಸರಿ ಮಳೆಯ ಪ್ರಮಾಣ ಏನಂದರೆ 1140 ಮಿಲಿಮೀಟ್ರ್ ಆಗ್ಯದ. ಆದರೆ ಭೌಗೋಳಿಕ ಏನಪ್ಪ ಅಂತಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಇದು ತೀವ್ರವಾಗಿ ಬದಲಾಗ್ತದೆ. ಅಂದರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಾದಂಥ ಮಳೆ ಬರ್ತದೆ. ನಮ್ಮ ಕರ್ನಾಟಕದಲ್ಲಿ 1140 ಇದ್ದರೆ ಬೇರೆ ಕಡೆ 1200 ಕೂಡ ಇರ್ತದೆ ನೋಡಿರಿ. ನೆಕ್ಸ್ಟ್, ನೈಋತ್ಯ ಮಾನ್ಸೂನ್ ಮಾರುತಗಳು ಯಾವ ಪರ್ವತ ಶ್ರೇಣಿಗೆ ತಡೆಯಾಗಿ ಮಲೆನಾಡಿನಲ್ಲಿ ವಿಪರೀತ ಮಳೆ ಸುರಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ಬೆಟ್ಟಗಳ ತಡೆಯಿಂದಾಗಿ ಮಲೆನಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳು. ಓಕೆ, ಪಶ್ಚಿಮ ಘಟ್ಟಗಳು ಆಪ್ಷನ್ ಸಿ ಸರಿಯಾದ ಉತ್ತರ ಇದು ನೋಡಿ. ಪಶ್ಚಿಮ ಘಟ್ಟಗಳಿಂದ ಏನಪ್ಪ ಅಂತಂದರೆ ಅರಬ್ಬಿ ಸಮುದ್ರದಿಂದ ಬರುವಂಥ ತೇವಾಂಶ ಭರಿತ ಮಾರುತಗಳನ್ನು ಪಶ್ಚಿಮ ಘಟ್ಟಗಳು ಏನು ಮಾಡ್ತಾವೆ ಅಂದರೆ ತಡೆ ಹಿಡಿತಾವೆ. ಅಲ್ಲಿ ಏನಪ್ಪ ಅಂತಂದರೆ ಅದು ಅಪ್ಪಳಿಸಿಯಿಂದ ಮೇಲಿರೋದ್ರಿಂದ ಮಲೆನಾಡು ಮತ್ತು ಕರಾವಳಿಯಲ್ಲಿ ಭಾರಿ ಮಳೆ ಆಗ್ತದೆ. ಓಕೆ, ಈ ಒಂದು ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತದೆ ನೋಡಿರಿ. ಈ ಒಂದು ಪಶ್ಚಿಮ ಘಟ್ಟ ಮಾರುತಗಳು ಏನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳು ಮಾರುತಗಳನ್ನು ತಡೆ ಹಿಡಿಯೋದ್ರಿಂದ ಪಶ್ಚಿಮದ ಪೂರ್ವ ಭಾಗ ಏನಪ್ಪ ಅಂತಂದರೆ ಮಳೆಯನ್ನು ಪಡೆಯೋದಿಲ್ಲ, ಬದಲಾಗಿ ಪಶ್ಚಿಮ ಭಾಗನೇ ಪಡೀತದೆ. ನೆಕ್ಸ್ಟ್, ಭಾರತದಲ್ಲಿ ರಾಜಸ್ಥಾನದ ನಂತರ ಅತಿ ಹೆಚ್ಚು ಬರಗಾಲ ಪೀಡಿತ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ. ಬರಗಾಲ ಪೀಡಿತ ರಾಜ್ಯ ಯಾವುದು? ಇದನ್ನು ಏನಪ್ಪ ಅಂತಾರೆ ಕ್ವಶನ್ ನಂಬರ್ 2 ಅಂತ ಹಾಕೊಂಡು ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗ್ತೀನಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಮಳೆ ನೀರಿನ ಪ್ರದೇಶ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ ಮಳೆ ನೀರಿನ ಪ್ರದೇಶವೊಂದು ಯಾವುದನ್ನು ಕರೀತಾರೆ ಅಂತ ಈಗ ತಾನೇ ನಾನು ಹೇಳಿದೆ. ಓಕೆ, ಇದು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ನೋಡಿರಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ. ಪಶ್ಚಿಮ ಘಟ್ಟಗಳ ಈ ಒಂದು ಪೂರ್ವ ಭಾಗ ಏನಪ್ಪ ಅಂತಂದರೆ ಮಳೆ ನೀರಿನ ಪ್ರದೇಶ ಅಂತ ಕರೀತಾರೆ, ರೈನ್ ಶಾಡೋ ರೀಜಿಯನ್. ಓಕೆ, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವನ್ನು ಮಳೆ ನೀರಿನ ಪ್ರದೇಶ ಅಂತ ಕರೀತಾರೆ. ಯಾಕಪ್ಪ ಅಂತಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಏನಪ್ಪ ಅಂತಂದರೆ ತಂದಿರುವಂಥ ಏನು ಮಳೆ ತಂದಿರ್ತದಲ್ಲ ಆ ಒಂದು ಮಳೆ ಏನಪ್ಪ ಅಂತಂದರೆ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ತಡೆ ಹಿಡಿದು ಅಲ್ಲೇ ಕರಾವಳಿ ಕಡೆ ಮೈದಾನದಲ್ಲಿ ಅದು ಮಳೆ ಬೀಳ್ತದೆ, ಪೂರ್ವದ ಕಡೆ ಕಡಿಮೆ ಮಳೆ ಆಗ್ತದೆ. ಅದಕ್ಕಾಗಿ ಇದು ಮಳೆ ನೀರಿನ ಪ್ರದೇಶ ಅಂತ ಕರಿತಾರೆ ನೋಡ್ರಿ. ಓಕೆ, ಪಶ್ಚಿಮ ಘಟ್ಟಗಳನ್ನು ದಾಟಿ ಪೂರ್ವಕ್ಕೆ ಬೀಸುವಂಥ ಮಾರುತಗಳಲ್ಲಿ ತೇವಾಂಶ ಕಡಿಮೆ ಇರೋದರಿಂದ ಪೂರ್ವ ಭಾಗದ ಮೈದಾನ ಪ್ರದೇಶಗಳಲ್ಲಿ ಕಡಿಮೆ ಮಳೆ ಆಗ್ತದೆ ನೋಡ್ರಿ. ಯಾಕಪ್ಪ ಅಂತಂದರೆ ಈ ಒಂದು ಪೂರ್ವ ಭಾಗದ ಒಂದು ಮೈದಾನದಲ್ಲಿ ತೇವಾಂಶ ಕಡಿಮೆ ಇರುವಂಥ ಹವಾಮಾನ ಬರ್ತದೆ. ಅದಕ್ಕಾಗಿ ಪೂರ್ವದ ಮೈದಾನ ಕಡೆ ಹೆಚ್ಚು ಮಳೆ ಆಗೋದಿಲ್ಲ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಯಾದಗಿರಿ ಮತ್ತು ಗುಲ್ಬರ್ಗ, ಬೀದರ್, ರಾಯಚೂರು ಇವೇನಪ್ಪ ಅಂತಂದರೆ ಕರ್ನಾಟಕದ ಪೂರ್ವ ಭಾಗಗಳಾಗಿವೆ ನೋಡ್ರಿ ಜಿಲ್ಲೆಗಳು. ನೆಕ್ಸ್ಟ್, ಕರ್ನಾಟಕದಲ್ಲಿ ಬೇಸಿಗೆ ಕಾಲವು ಯಾವ ತಿಂಗಳಲ್ಲಿ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ಬೇಸಿಗೆ ಕಾಲ ಯಾವ ತಿಂಗಳಲ್ಲಿ ಕಂಡು ಬರ್ತದೆ? ಓಕೆ, ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಮಾರ್ಚ್ ಟು ಮೇದಲ್ಲಿ ಇರ್ತದೆ ನೋಡಿರಿ. ಈಗ ತಾನೇ ಮೇದಲ್ಲಿ ಇದ್ದೀವಿ ನಾವೀಗ. ಓಕೆ, ಇದು ಏನಪ್ಪ ಅಂತಂದರೆ ಬೇಸಿಗೆ ಒಂದು ಅವಧಿಯಾಗಿದೆ ನೋಡಿ. ಇದು ಕೂಡ ಮುಗಿಯೋಕ್ಕಾಗಿದೆ. ಜೂನಲ್ಲಿ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತು. ಮತ್ತು ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಮಳೆಗಾಲ ಇರ್ತದೆ. ಮಾರ್ಚ್ನಿಂದ ಮೇ ತಿಂಗಳವರೆಗೆ ಸೂರ್ಯನ ಕಿರಣಗಳು ಏನಪ್ಪ ಅಂತಂದರೆ ನೇರವಾಗಿ ಬೀಳೋದ್ರಿಂದ ರಾಜ್ಯದಲ್ಲಿ ಉಷ್ಣಾಂಶವು ಗರಿಷ್ಠ ಮೇ ಮಟ್ಟದಲ್ಲಿರ್ತದೆ. ಇದು ಬೇಸಿಗೆ ಕಾಲ ಅಂತ ಕರಿತಾರೆ ನೋಡ್ರಿ. ಮಾರ್ಚಿಂದ ಮೇವರೆಗೂ ಬೇಸಿಗೆ ಕಾಲ ಇರ್ತದೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಏನಪ್ಪ ಅಂತಂದರೆ ಮಳೆಗಾಲ ಅಂತ ಕರಿತಾರೆ, ಮಳೆಗಾಲ. ಓಕೆ, ಅಕ್ಟೋಬರ್ ಟು ನವಂಬರ್ ಇದು ಈಶಾನ್ಯ ಮಾರುತಗಳ ಅವಧಿಯಾಗಿರ್ತದೆ. ಡಿಸೆಂಬರ್ 2 ಇಂದ ಫೆಬ್ರವರಿ ಏನಪ್ಪ ಅಂತಂದರೆ ಚಳಿಗಾಲ ಅಂತ ಕರೀತಾರೆ, ಚಳಿಗಾಲ. ನೆಕ್ಸ್ಟ್, ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಹೊಂದಿದ್ದು ಅಲ್ಲಿನ ವಾಯುಗುಣದ ಮೇಲೂ ಪ್ರಭಾವ ಬೀರಿದೆ ಅಂತ ಕೊಟ್ಟಿದ್ದಾರೆ.
ಅತಿ ಹೆಚ್ಚು ವಾಯುಗುಣ ಹೊಂದಿದೆ ಮತ್ತು ಅಲ್ಲಿನ ವಾಯುಗುಣದ ಮೇಲೆ ಪ್ರಭಾವ ಬೀರಿದೆ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಅರಣ್ಯ ಯಾವ ಒಂದು ಜಿಲ್ಲೆ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಉತ್ತರ ಕನ್ನಡ. ಉತ್ತರ ಕನ್ನಡದ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ ನೋಡಿ. ಉತ್ತರ ಕನ್ನಡ ಜಿಲ್ಲೆ ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಇದು ಸಮೃದ್ಧ ಮಳೆ ಮತ್ತು ತಂಪಾದ ಹವಾಮಾನಕ್ಕೆ ಕಾರಣ ಆಗಿದೆ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದರೆ ಹೆಚ್ಚು ಮರಗಳು ಇರುವಂಥ ಕಡೆಯಲ್ಲಿ ಹೆಚ್ಚು ತಂಪಾದಂಥ ಒಂದು ಪ್ರದೇಶ ಇರ್ತದೆ, ಗಾಳಿ ಕೂಡ ಇರ್ತದೆ ನೋಡಿರಿ. ಓಕೆ, ಉತ್ತರ ಕನ್ನಡ ಅತಿ ಹೆಚ್ಚು ಅರಣ್ಯ ಹೊಂದಿದೆ ನೋಡಿ. ಕಡಿಮೆ ಅರಣ್ಯ ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ಅದು ಬಿಜಾಪುರ. ಬಿಜಾಪುರ ಏನಪ್ಪ ಅಂತಂದರೆ ಅತಿ ಕಡಿಮೆ ಒಂದು ಅರಣ್ಯವನ್ನು ಹೊಂದಿದೆ. ಅರಣ್ಯ ಹೊಂದಿರುವಂಥ ಜಿಲ್ಲೆ ಯಾವುದಂದ್ರೆ ಅದು ಬಿಜಾಪುರ. ನೆಕ್ಸ್ಟ್, ಮಾವಿನ ಹುಯಿಲು ಈ ಕೆಳಗಿನ ಯಾವ ಬೆಳೆಗೆ ಹೆಚ್ಚು ಸಹಾಯಕಾರ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಮಾವಿನ ಹುಯಿಲು ಈ ಒಂದು ಕೆಳಗಿನ ಯಾವ ಒಂದು ಬೆಳೆಗೆ ಹೆಚ್ಚು ಸಹಾಯ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಾವು ನೋಡ್ರಿ. ಓಕೆ, ಆ ಒಂದು ಮಾವಿನ ಹುಯಿಲು ಅಂತ ಹೆಸರಿನಲ್ಲೇ ಇದೆ, ಮ್ಯಾಂಗೋ ಸೌರ್ಸ್. ಇದೇನಪ್ಪ ಅಂತಂದರೆ ಮಾವಿನ ಹಣ್ಣಿಗೆ ಬೆಳೆಯಲು ಸಹಾಯ ಮಾಡುತ್ತದೆ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೀಳುವಂಥ ಈ ಒಂದು ಮಳೆಯು ಬೇಸಿಗೆಯ ಪ್ರಮುಖ ಬೆಳೆಗಳಾದ ಮಾವಿನಕಾಯಿ ಮತ್ತು ಬೇಗನೆ ಮಾಗಲು ಇದು ಸಹಾಯ ಮಾಡುತ್ತದೆ ನೋಡಿರಿ. ಇದಕ್ಕೆ ಹೆಸರುವಾಸಿಯಾಗಿದೆ. ಅಂದರೆ ಮಾವಿನ ಹಣ್ಣನ್ನು ಏನಪ್ಪ ಅಂತಂದರೆ ಇದು ಅತಿ ಹೆಚ್ಚಾಗಿ ಬೇಗನೆ ಹಣ್ಣಾಗಲು ಸಹಾಯ ಮಾಡ್ತದೆ. ಅದಕ್ಕಾಗಿ ಇದನ್ನು ಮಾವಿನ ಹುಲ್ಲು ಅಂತ ಕರಿತಾರೆ ನೋಡಿರಿ, ಮಾವಿನ ಹಣ್ಣು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದ ವಾಯುಗುಣವನ್ನು ನಿಯಂತ್ರಿಸುವಂಥ ಪ್ರಮುಖ ಅಂಶವಲ್ಲ ಅಂತ ಕೊಟ್ಟಿದ್ದಾರೆ. ಇದನ್ನೇನಪ್ಪ ಅಂತಂದರೆ ಕ್ವೆಶ್ಚನ್ ನಂಬರ್ 3 ಅಂತ ಹಾಕ್ಕೊಂಡು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆ, ಕರ್ನಾಟಕದ ವಾಯುಗುಣವನ್ನು ನಿಯಂತ್ರಿಸುವ ಪ್ರಮುಖ ಅಂಶವಲ್ಲ ಯಾವುದು, ಕಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಪ್ರಮುಖವಾಗಿ ಕರ್ನಾಟಕದ ವಾಯುಗುಣದ ಮೇಲೆ ಇತ್ತು. ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿಯಾಗಿ ನಿಮ್ಗೆ ಯಾವ ವಿಷಯದ ಮೇಲೆ ಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ, 20ಕ್ಕೆ ಎಷ್ಟಾಗಿದೆ ಅಂತ ತಿಳಿಸಿ. 3 ಕ್ವೆಶನನ್ನು ಕೊಟ್ಟಿದ್ದೀನಿ, 17ಕ್ಕೆ ನಿಮ್ಮ ಒಂದು ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಜೊತೆಗೆ ಇಲ್ಲಿವರೆಗೂ ಯಾರು ವಿಡಿಯೋ ನೋಡಿದರೂ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಸ್ನೇಹಿತರೆ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಇದು ಭಾಳ ಸಹಕಾರಿಯಾದಂಥ ಒಂದು ಪ್ರಮುಖವಾದಂಥ ವಿಡಿಯೋ ನೋಡಿರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.